ಸೊ ಆ ಒಂದು ಅಪಘಾತದ ತೀವ್ರತೆ ಹೇಗಿತ್ತು, ಎಷ್ಟರ ಮಟ್ಟಿಗಿತ್ತು, ಬಸ್ ಯಾವ ರೀತಿಯಾಗಿ ವಾಲಿತ್ತು, ಮತ್ತು ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಡಿವೈಡರನ್ನು ದಾಟಿ ಬಂದು ಈ ಕಂಟೈನರ್ ಲಾರಿ ಡಿಕ್ಕಿಯನ್ನು ಹೊಡಿತು. ಆ ಡಿಕ್ಕಿಯ ರಭಸಕ್ಕೆ ನೋಡಿ ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿ ಈ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. भैया भैया फोन ಮಾಡ್ತೀರಾ ರೈಟ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ. ಜವನಗೊಂಡಹಳ್ಳಿ ಚಿತ್ರದುರ್ಗದಲ್ಲಿ ಅಪಘಾತ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬೆಳಗಿನ ಜಾವ ಆಗಿದ್ದಂತಹ ಅಪಘಾತ, ಯಾವ ರೀತಿಯಾಗಿ ಬಸ್ ಕಂಪ್ಲೀಟ್ ಆಗಿ ಹೊತ್ತಿ ಉರಿತಾ ಇದೆ ಅನ್ನೋದನ್ನು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಬಸ್ಸನ್ನು ತೆರವು ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯವೇ. ಯಾಕೆಂತಂದರೆ ದೇಹಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಯಾರ್ಯಾರ ದೇಹ ಏನು ಎತ್ತ ಎಲ್ಲವೂ ಕೂಡ ಸರ್ಕ್ಯುಲೇಟ್ ಆಗಲೇಬೇಕು. ಅಲ್ಲಿಂದ ತೆರವು ಮಾಡುವಂತಹ ಕೆಲಸ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ತೆರವು ಮಾಡಬೇಕಾಗುತ್ತೆ. ಮತ್ತು ಬೇರೆ ಬೇರೆ ವಾಹನಗಳು ಓಡಾಟ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 4 ರಿಂದ 5 ಕಿಲೋಮೀಟರ್ವರೆಗೂ ಈಗ ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸೊ ಸರಾಗವಾಗಿ ಬಸ್ಗಳು ಪ್ರಯಾಣ ಮಾಡೋದಕ್ಕೆ, ವೆಹಿಕಲ್ಗಳು ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ಥಳದಲ್ಲಿ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಮಂದಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈ ಸಂದರ್ಭದಲ್ಲಿ ಬಸ್ನ ಗಾಜನ್ನು ಹೊಡೆದು ಕೂಡ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಅಂತ ಹೇಳಿ ಕೆಲವರು ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಹೇಗಾಯಿತು ಅಪಘಾತ, ಯಾವ ರೀತಿಯಾಗಿ ಅಪಘಾತದ ತೀವ್ರತೆ ಇತ್ತು, ಬಸ್ ತನ್ಪಾಡಿಗೆ ತಾನು ಹೊರಡ್ತಾ ಇತ್ತು, ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಕಂಟೈನರ್ ಲಾರಿ ಏನಿದೆ ಅದು ಅತಿ ವೇಗವಾಗಿ ತೆರಳ್ತಾ ಇತ್ತು. ಅತಿ ವೇಗವಾಗಿ ತೆರಳ್ತಾ ಇದ್ದರ ಹಿನ್ನೆಲೆಯಲ್ಲಿ ಈ ಒಂದು ಡಿವೈಡರನ್ನು ದಾಟಿ ಆ ಬಸ್ ಬರ್ತಾ ಇದ್ದಂತಹ ಸೀಬರ್ಡ್ ಬಸ್ ಏನು ಬರ್ತಾ ಇತ್ತು ಆ ಬಸ್ಸಿಗೆ ಡಿಕ್ಕಿಯನ್ನು ಹೊಡೆದಿದೆ. ಆ ಡಿಕ್ಕಿಯ ರಭಸಕ್ಕೆ ಈ ಒಂದು ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿ ಬಸ್ ಹೊತ್ತಿ ಉರಿದಿದೆ ಅಂತ ಹೇಳಿ ಅಲ್ಲಿ ಇದ್ದಂತಹ ಕೆಲವರು ಹಂಚಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ ನೋಡೋದಾದರೆ ಬಸ್ ಡ್ರೈವರ್ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ. ಬಸ್ನ ಒಂದು ಏನೂ ಸಮಸ್ಯೆ ಇರಲಿಲ್ಲ, ಆರಾಮಾಗಿ ಅವರು ಹೋಗ್ತಾ ಇದ್ರು. ಬಟ್ ಆದರೆ ಕಂಟೈನರ್ ಲಾರಿ ಡ್ರೈವರ್ನ ಎಡವಟ್ಟಿನಿಂದಾಗಿ ಇಷ್ಟೂ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸದ್ಯಕ್ಕೆ 9 ಮಂದಿ ದುರಂತದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.